ಓಂ ಗುರುವೇ ನಮಃ. ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿಯವರ ಧ್ಯಾನ, ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ. ಗುರುವೇ ನಮಃ. ಓಂ ದೀಪಂ ಅವತಾರ್ ಬಾಬಾಜಿಯೇ ನಮಃ. ನನ್ನ ಹೆಸರು ಬಂದ್ಬಿಟ್ಟು ಕೆ ಸಿದ್ದೇಶ್ವರ ಅಂತ. ನಾನು ಬಳ್ಳಾರಿಯಿಂದ ಮಾತಾಡುತ್ತಿದ್ದೇನೆ. ನಾನು 10th ಹೇಗೆ ಸ್ಕೋರ್ ಮಾಡ್ತೀನಿ ಡೌಟ್ನಾಗಿದ್ದಾಗ ನಾನು ಭಾಗ್ಯ ಮೇಡಮ್ ಅವ್ರು ಪರಿಚಯ ಆಗಿದ್ದರು. ಅವಾಗ ನಾನು ಟ್ಯೂಷನ್ ಹೋಗುವಾಗ ನನಗೆ ಅವಾಗ ದೀಪಂ ಅವ್ರು ಪರಿಚಯ ಆದಾಗ ಈ ಮಂತ್ರವನ್ನು ಹೇಳ್ಕೊಡ್ತಿದ್ರು, ಓಂ ದೀಪಂ ಅವತಾರ್ ಬಾಬಾಜಿಯೇ ನಮಃ ಅಂತ. ನಾನು ಡೈಲಿ ಆ ಮಂತ್ರವನ್ನು ಹೇಳಿ 5 minutes ಮೆಡಿಟೇಷನ್ ಮಾಡಿ ಎಲ್ಲ ಸಬ್ಜೆಕ್ಟನ್ನು ಓದ್ಕೊಂತ ಬರ್ತಿದ್ದೆ. ಮತ್ತು ಡೈಲಿ ಇಂಕ್ರೀಸ್ಗೂ ಆಗ್ತಿದೆ. ನಾನು ಹೇಗೆ ಓದ್ಕೋಬೇಕು ಹೇಗಿಲ್ಲ ಅಂತ. 10th ಒಂದು ಸ್ಕೋರ್ ಒಂದೇ ಇತ್ತು, ನಾನು ಪಾಸ್ ಆಗಬೇಕಂತ. ಅದೇ ಹಂಗೆ ನಾನು ಪಾಸ್ಗೂ ಆಗಿದ್ದೀನಿ. ಎಲ್ಲರಿಗೆ ನಾನು ಹೇಳಿದ್ದನ್ನು ಮಾಡಿದ್ದೀನಿ. ಮತ್ತು ಇವಾಗ ಓದೋದು ಹೈಯರ್ ಸ್ಟಡೀಸ್ನಲ್ಲಿ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕಂತ ಇತ್ತು ನನಗೆ. ಇವಾಗ ಚೆನ್ನಾಗಿ ಸ್ಕೋರ್ಗೂ ಮಾಡ್ತಾಯಿದ್ದೀನಿ. ನನಗೇನು ಇದಿಲ್ಲ. ಇವಾಗ ಎಲ್ಲ ಸಬ್ಜೆಕ್ಟ್ ಈಸಿ ಅನ್ನಿಸ್ತಾ ಇದೆ. ಮತ್ತು ನನಗೆ ಗುರುಗಳು ಸಿಕ್ಕಿದ್ದಕ್ಕೆ ಥ್ಯಾಂಕ್ಸನ್ನು ಹೇಳ್ತಿದ್ದೇನೆ. ಮತ್ತು ಎಲ್ಲರಿಗೆ ಈಸಿ ಆಗಬೇಕು, ಎಲ್ಲ ಯಾರು ಟೆನ್ಷನ್ ಬಿಡಬಾರ್ದು ಈ ಥರ ಅಂಥೇಳಿ ನಾನೊಂದು ದೀಪಂ ಅವರನ್ನು ಆಶೀರ್ವಾದವನ್ನು ಕೇಳ್ತಿದ್ದೇನೆ. ಎಲ್ಲರಿಗೆ ಎಕ್ಸಾಮನ್ನು ಬೇಸ್ ಬರೀಬೇಕಂತಲೇ ಕೋರ್ಕೊಂಡಿದ್ದು. ನನಗೂ ಅಮ್ಮವ್ರ ಪರಿಚಯ ಆಗಿದ್ದು ತುಂಬ ಖುಷಿ ಆಗುತ್ತಿದೆ. ಮತ್ತು ನನಗೊಂದು ದೀಪ ಅಮ್ಮವ್ರ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು. ನಾನು ಮುಂದೆ ಲೈಫ್ನಲ್ಲಿ ಎಲ್ಲ ಎಜುಕೇಷನು ಪ್ರತಿಯೊಂದು ಚೆನ್ನಾಗಿ ಬರಬೇಕಂತಲೇ ಕೋರ್ಕೊತಿದ್ದೇನೆ. ಮತ್ತು ನಾನು ಇವಾಗ ನೆಕ್ಸ್ಟ್ ಸೆಕೆಂಡ್ ಇಯರನ್ನು ಓದ್ತಿದ್ದೆ. ನೆಕ್ಸ್ಟ್ ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಒಂದು ಜಾಬ್ ಕಂಪಲ್ಸರಿ ಹೋಗಲೇಬೇಕಂತ ನನಗೊಂದು ಆಸೆ ಇದೆ. ಅದೊಂದು ಆಗಬೇಕು. ಮತ್ತು ಜೀವನದಲ್ಲಿ ಏನು ಇದು ಇರಬಾರ್ದಂತ ಇನ್ನೂ ಹೇಳ್ತಿದ್ದೇನೆ. ಈ ಮಾತನ್ನು ಗುರುಗಳಿಗೆ ಕೊಟ್ಟಿದ್ದಕ್ಕೋಸ್ಕರ ನನಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಗುರುಗಳ ಇನ್ನೂ ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.